ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವೀಕ್ ನಾನು ಸ್ಕಿನ್ ಪೇಂಟಿಂಗ್ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ನೀವೆಲ್ಲ ನೋಡಿದ್ದೀರಾ ಅನ್ಕೊಳ್ತೀನಿ. ನೋಡಿಲ್ಲ ಅಂದರೆ ಮೇಲ್ ಐ ಬಟನಲ್ಲಿ ಹಾಕಿರ್ತೀನಿ ನೋಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಪೇಂಟ್ ಸ್ಟಾರ್ಟ್ ಮಾಡೋಣ. ನಾನೀಗ ಯಾವ್ಯಾವ ಕಲರ್ ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬರ್ನ್ಟ್ ಅಂಬರ್, ಕ್ರಿಮ್ಸನ್, ಪೋಸ್ಟರ್ ರೆಡ್, ಆರೆಂಜ್, ಕ್ರೋಮ್ ಯೆಲ್ಲೋ, ಲೆಮನ್ ಯೆಲ್ಲೋ, ಪೋಸ್ಟರ್ ವೈಟ್, ಪ್ರಷಿಯನ್ ಬ್ಲೂ ಮತ್ತೆ ಕೋಬಾಲ್ಟ್ ಬ್ಲೂ. ಈಗ ಸ್ಟಾರ್ಟ್ ಮಾಡೋಣ. ನಾನು ಮೊದಲಿಗೆ ಶಲ್ಯ, ಪಂಚೆ ಮತ್ತು ಪಿಲ್ಲೋ ಕವರ್ ಎಲ್ಲ ಒಂದು ಸೈಡ್ ತೋರಿಸ್ತೀನಿ, ಇನ್ನೊಂದು ಸೈಡು ಹಾಗೆ ಮಾಡೋದು. ಈಗ ಪೇಂಟಿಂಗ್ ಶುರು ಮಾಡೋಣ. ಮೊದಲಿಗೆ ನಾನು ಪಿಲ್ಲೋ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಯೆಲ್ಲೋ ಹಾಕ್ಕೊಳ್ಳಿ, ಬೇಕಾದ್ರೆ ಗ್ರೀನು ಡೈರೆಕ್ಟಾಗಿ ಹಾಕ್ಕೋಬೋದು. ಹಾಕ್ಕೊಂಡು ಕೋಬಾಲ್ಟ್ ಬ್ಲೂ ತಗೊಂಡು ಎಡ್ಜಸ್ಗೆ ಈ ಥರ ಹಾಕ್ಕೊಳ್ಳಿ. ಆಮೇಲೆ ಹೀಗೆ ಮರ್ಜ್ ಮಾಡಿ ಯಾವತ್ತೂ ಎಡ್ಜಸ್ಸು ಡಾರ್ಕ್ ಆಗಿರಬೇಕು. ನೋಡಿ, ಇದು ಡ್ರೈ ಆಗೋಕೆ ಬಿಟ್ಬಿಡೋಣ. ಇದ್ರ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ಡ್ರೈ ಆದಮೇಲೆ ಮಾಡಬೇಕದು. ಈಗ ಶಲ್ಯ ಮಾಡೋಣ. ಫಸ್ಟು ಕೋಬಾಲ್ಟ್ ಬ್ಲೂ ಹಾಕ್ಕೊಳ್ಬೇಕು. ಆಮೇಲೆ ಪ್ರಷಿಯನ್ ಬ್ಲೂ ತಗೊಂಡು ಎಡ್ಜಸ್ನ ಈ ರೀತಿ ಡಾರ್ಕ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ವೈಟ್ ತಗೊಂಡು ಮಧ್ಯ ಬ್ರಷ್ ವಾಶ್ ಮಾಡಿಕೊಂಡು ಡ್ರೈ ಒರೆಸ್ಕೊಂಬಿಟ್ಟು ಈ ರೀತಿ ಮರ್ಜ್ ಮಾಡಿ ಎಡ್ಜಸ್ನ ಇನ್ನೊಂದು ಸತಿ ಡಾರ್ಕಿಂದ ಈ ರೀತಿ ಮಾಡಿಬಿಟ್ಟು ಒಂದು ಕಡೆಯಿಂದ ಹೀಗೆ ಬ್ರಷ್ನ ಆಡಿಸಿ ಹೀಗೆ. ಈಗ ಪಂಚೆ ಮಾಡೋಣ. ನಾನು ಪಂಚೆ ಆರೆಂಜ್ ಮಾಡ್ತೀನಿ. ಮೊದಲು ಸೆಂಟ್ರಲ್ಲಿ ಸ್ವಲ್ಪ ಯೆಲ್ಲೋ ಹಾಕ್ಕೊಳ್ಳಿ. ಈಗ ಆರೆಂಜ್ ತೊಗೊಂಡಿದ್ದೀನಿ. ಆರೆಂಜ್ ಹಿಂಗೆ ತೊಗೊಂಡು ಬ್ರಷ್ ವಾಶ್ ಮಾಡಿಕೊಂಡು ಈ ರೀತಿ ಎಲ್ಲೋ ಮೇಲೆ ಬರಲಿ ಪರವಾಗಿಲ್ಲ, ಮರ್ಜ್ ಮಾಡ್ಕೊಳ್ಳಿ. ಮಧ್ಯೆ ಎಲ್ಲೋ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಅಲ್ಲಿ ಸ್ವಲ್ಪ ಬಲ್ಜ್ ಬರುತ್ತೆ ಕಾಲು, ಅದು ಉಬ್ಕೊಂಡಂಗೆ ಕಾಣಲಿ ಅನ್ನೋ ಉದ್ದೇಶದಿಂದ ಎಲ್ಲೋ ಹಾಕ್ಕೋಬೇಕು. ಎಡ್ಜಸ್ಸು ಪೋಸ್ಟರ್ ರೆಡ್ಡಿಂದ ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳೋಣ. ಬ್ರಷ್ ವಾಶ್ ಮಾಡಿಕೊಂಡು ನೀರಿಲ್ದಂಗೆ ಒರೆಸ್ಕೊಂಡು ಈ ಥರ ಮರ್ಜ್ ಮಾಡ್ಕೊಂಬಿಡಿ.
ಇದೆಲ್ಲ ವೆಟ್ ಇದ್ದಾಗಲೇ ಮಾಡಿಕೊಂಡ್ರೆ ಈಸಿ, ಡ್ರೈ ಆದಮೇಲೆ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಈ ರೀತಿ, ಈ ಕಡೆನೂ ಈ ರೀತಿನೇ ಮಾಡ್ಕೋಬೇಕು ಪಂಚೆನ. ಈಗ ಮಧ್ಯ ಶೆಲ್ಯದ ಭಾಗನೇ ಮಧ್ಯ ನೆರಿಗೆ ಥರ ಬರುತ್ತೆ, ಅಲ್ಲಿ ಕೋಬಾಲ್ಟ್ ತುಂಬಿಕೊಳ್ಳೋಣ. ಬೆರಳುಗಳೆಲ್ಲ ಇರುತ್ತೆ, ಕೇರ್ಫುಲ್ಲಾಗಿ ಬೆರಳುಗಳ ಹತ್ರ ಹಾಕುವಾಗ ಕೇರ್ಫುಲ್ಲಾಗಿ ಹಾಕಿ. ಅದ್ರ ಮೇಲೆ ಬಂದರೆ ಮತ್ತೆ ಡಾರ್ಕು ಇದು ತೆಗೆಯೋದು ಕಷ್ಟ ಆಗುತ್ತೆ. ಈಗ ಎಡ್ಜಸ್ನ ಪರ್ಷಿಯನ್ ಬ್ಲೂ ತಗೊಂಡು ಈ ಥರ ಎಡ್ಜಸ್ನ ಡಾರ್ಕ್ ಮಾಡ್ಕೊಳ್ಳೋಣ. ಈ ಥರ ಲೈನ್ಸ್ ಇತ್ತಲ್ವ, ಅದು ಹಾಕ್ಕೊಳ್ಳಿ. ಹೀಗೆ ಬ್ರಷ್ ವಾಶ್ ಮಾಡಿಕೊಂಡು ಚೆನ್ನಾಗಿ ಒರೆಸ್ಕೊಳ್ಳಿ, ನೀರಿರಬಾರ್ದು. ಇಲ್ಲಿ ಎಡ್ಜಸ್ನ ಸ್ವಲ್ಪ ಮರ್ಜ್ ಮಾಡಿ. ಮಧ್ಯೆ ಸ್ವಲ್ಪ ವೈಟ್ ತಗೊಂಡು ಈ ರೀತಿ ಹಾಕ್ಕೊಂಡು ಮರ್ಜ್ ಮಾಡಿ. ಈಗ ಪಿಲ್ಲೋ ಡ್ರೈ ಆಗಿದೆ, ನಾನು ಅದನ್ನು ಅದ್ರ ಮೇಲೆ ಡಾರ್ಕ್ ಲೈನ್ ಮಾಡಬೇಕಲ್ವಾ. ಈಗ ಯೆಲ್ಲೋ ಬ್ಲೂ ತೊಗೊಂಡಿದೆ, ಅದೇ ಯೆಲ್ಲೋ ಬ್ಲೂ ತೊಗೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದ್ರೆ ನೀವು ಡೈರೆಕ್ಟ್ ಗ್ರೀನು ತೊಗೊಳ್ಬೋದು. ಲೈನ್ಸ್ ಬೇಕಾದ್ರೆ ಲೈನ್ಸು, ಫ್ಲೋರಲ್ಸು ಏನು ಬೇಕಾದ್ರೆ ಹಾಕ್ಕೋಬೋದು. ಈ ಕಡೆನ ಅದೇ ರೀತಿ ಮಾಡಬೇಕು. ಈಗ ಇದು ತೋರಿಸ್ತೀನಿ. ಗಣೇಶ ಕಮಲದ ಹೂ ಮೇಲೆ ಕೂತಿದ್ದಾನಲ್ವಾ, ಮಧ್ಯೆ ಕಮಲದ ಹೂವಿನ ಮಧ್ಯ ದಳ ಇದು ಹೇಗಿರುತ್ತೆ, ಪೋಲೆನ್ಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅದಕ್ಕೆ ಗೋಲ್ಡನ್ ಎಲ್ಲ ತೊಗೊಂಡು ಹಾಕ್ಕೊಳ್ಳಿ. ಕ್ರೋಮ್ ಎಲ್ಲೋ, ಸ್ವಲ್ಪ ಎಲ್ಲೋ ಓಕರ್ ತಗೊಂಡು ಈ ಎಡ್ಜಸ್ಗೆ ಹಾಕೊಳ್ಳಿ. ಈಗ ಇದನ್ನ ಬ್ಲೆಂಡ್ ಮಾಡಿಬಿಡಿ. ಇದು ಡ್ರೈ ಆಗಲಿ, ಆಮೇಲೆ ಲೈನ್ಸ್ ಹೇಗೆ ಮಾಡೋದು ಅಂತ ಅದರೊಳಗೆ ತೋರಿಸ್ತೀನಿ. ಈಗ ಲೋಟಸ್ ಪೆಟಲ್ ಮಾಡೋಣ. ಮೊದಲಿಗೆ ಫುಲ್ ವೈಟ್ ಹಾಕೊಳ್ಳಿ. ಈಗ ಕ್ರಿಮ್ಸನ್ ಲೇಕ್ ತೊಗೊಂಡ್ಬಿಟ್ಟು ಎಡ್ಜಸ್ಗೆ ಹಾಕ್ಕೊಳ್ಳೋಣ. ಒಂದು ಎಡ್ಜಿಗೆ ಮಾತ್ರ ಹಾಕ್ಕೋಬೇಕು. ಈಗ ಒಂದು ಎಡ್ಜಿಗೆ ಹಾಕ್ಕೊಂಡಿದ್ದೀವಲ್ಲ, ಬ್ರಷ್ನ ವಾಶ್ ಮಾಡಿಕೊಂಡು ಒರೆಸ್ಕೊಂಡು ಅದನ್ನು ಈ ರೀತಿ ಸ್ಪ್ರೆಡ್ ಮಾಡಬೇಕಾಗತ್ತೆ. ಆ ಕಡೆ ವೈಟ್ ಕಡೆಯಿಂದ ತೊಗೊಂಡು ಬಂದು ಈ ಥರ
ಮಾಡ್ಕೊಳ್ಳಿ. ಸ್ವಲ್ಪ ವೈಟ್ ಪೋರ್ಷನು ಹಾಗೇ ಇರಬೇಕು, ಅವಾಗ ಲೋಟಸ್ ಎದ್ದು ಕಾಣುತ್ತೆ. ಆಮೇಲೆ 000 ನಾನು ಟ್ರಿಮ್ ಮಾಡೋದು ಹೇಳ್ಕೊಟ್ಟಿದ್ದೆ ಅಲ್ವಾ, ಆ ಥರ ಬ್ರಷ್ ಟ್ರಿಮ್ ಮಾಡಿರೋದು ತೊಗೊಂಡು ಈ ಥರ ಔಟ್ಲೈನ್ ಹಾಕಿ. ಈಗ ಈ ಪಿಲ್ಲೋದನ್ನು ಈ ರೀತಿ ಮರ್ಜ್ ಮಾಡಿ ಪರ್ಷಿಯನ್ ಬ್ಲೂ ತೊಗೊಂಡು ಎಡ್ಜಸ್ಗೆ ಡಾರ್ಕ್ ಮಾಡಿ ಈ ಥರ. ಈಗ ಪೋಸ್ಟರ್ ರೆಡ್ ತೊಗೊಂಡು ಪಿಲ್ಲೋಗೆ ಬೇಕಾದ್ರೆ ನೀವು ಒಂದೊಂದು ಡಾಟ್ ಇಡಿ ಈ ರೀತಿ. ಇದೇ ರೀತಿ ಈ ಸೈಡು ಮಾಡೋದು. ಈಗ ಲೋಟಸ್ದು ಪೋಲೆನ್ಸು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಎಲ್ಲೋ ಓಕರ್ ತಗೊಂಡು ತಿನ್ ಲೈನ್ ಹಾಕೋಬೇಕು. ಈ ಥರ ಲೈನ್ಸ್ ಹಾಕೊಂಡೋಗಿ ಒಂದೊಂದು ಡಾಟ್ ಇಟ್ಬಿಡಿ. ನೋಡಿ ಇದೇ ರೀತಿ ಈ ಸೈಡು ಮಾಡ್ತೀನಿ, ನೀವು ನೋಡ್ತಾ ಇರಿ. ನೋಡಿ ಈಗ ಪೇಂಟಿಂಗ್ ಪೋರ್ಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ತೋರಿಸ್ತೀನಿ. ಬ್ಯಾಕ್ಗ್ರೌಂಡ್ ಹೇಗೆ ಫಿನಿಶ್ ಮಾಡೋದು ಅಂದರೆ ಅದು ವೆಲ್ವೆಟ್ ಲುಕ್ ಬರುತ್ತೆ, ಅದು ಬೇರೆ ಟೆಕ್ನಿಕ್ ಇದೆ. ಆ ಟೆಕ್ನಿಕಲ್ಲಿ ನಿಮಗೆ ತೋರಿಸ್ತೀನಿ. ವೆಲ್ವೆಟ್ ಲುಕ್ ಕೊಡುತ್ತೆ ಅದು ಬ್ಯಾಕ್ಗ್ರೌಂಡು. ಮತ್ತು ನೀವು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ವ್ಯೂವರ್ಸ್ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, 50% ಆಗಿದ್ದೀರಾ. ಇನ್ನೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿ ನನಗೆ ಎಂಕರೇಜ್ ಮಾಡಿ. ನಾನು ಬೇರೆ ಬೇರೆ ಆರ್ಟ್ ಫಾರ್ಮ್ಸ್ ಎಲ್ಲ ಬರುತ್ತೆ ನನಗೆ, ಅದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಂಕರೇಜ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.